ಕಾಶ್ಮೀರದ ಪೆಹಲಂಗಾವ್ನ ಬೈಸರನ್ನಲ್ಲಿ ನಡೆದಿರುವಂತ ಭೀಕರ ನರಮೇಧವನ್ನ ಇಡೀ ದೇಶವೇ ಖಂಡಿಸ್ತಾ ಇದೆ. ಭಾರತೀಯ ಸೇನೆ ಇದರ ವಿರುದ್ಧ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ನಡುವೆ ಈಗ ಬೈಸರನ್ನ ಆ ದುರ್ಗಮ ಪ್ರದೇಶ ಇದೆಯಲ್ಲ, ಅಲ್ಲಿರುವಂತ ಸ್ಥಳೀಯ ಮನೆಗಳನ್ನ ಹೊಕ್ಕಿ ಕೂಂಬಿಂಗ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ನೋಡಿ, ಬೈಸರನ್ಗೆ ಹೋಗುವಂತ ಮಾರ್ಗ ಇದು. ಇವತ್ತು ಎಲ್ಲವನ್ನು ಕೂಡ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೀಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲಾ ಮನೆಗಳನ್ನ ಹೊಕ್ಕಿ ಅಲ್ಲಿದ್ದಂತಹ ಎಲ್ಲಾ ಉಗ್ರರ ಮೂಲ ನೆಲೆಗಳನ್ನ ಧ್ವಂಸ ಮಾಡಿ ಹಾಕ್ತಾ ಇದ್ದಾರೆ. ಅಲ್ಲಿದ್ದಂತ ಕೆಲವು ವೆಪನ್ಗಳು ಹಾಗೆ ಸ್ಫೋಟಕಗಳ ಈಗ ವಶಕ್ಕೆ ಪಡಿತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಆರ್ಪಿಎಫ್ ನ ಸಿಬ್ಬಂದಿ ಕೈಯಲ್ಲಿ ಏನು ರೈಫಲ್ ಅನ್ನ ಹಿಡಿದುಕೊಂಡು ಕಾಯ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹೋಗೋರನ್ನ ಬರೋರನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿ ಇಲ್ಲಿಂದ ಬೈಸರನ್ಗೆ ಬಿಡ್ತಾ ಇದ್ದಾರೆ. ಅಂದ್ರೆ ಆರ್ಮಿ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ, ಗಸ್ತು ಕಾಯ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲೆಲ್ಲವೂ ಕೂಡ ನಾಕಾಬಂದಿ ಹಾಕಿದ್ದಾರೆ. ಸೇನಾ ಸಿಬ್ಬಂದಿಯನ್ನ ಮಾತಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಸರ್ ನಮಸ್ಕಾರ, ಜೈ ಹಿಂದ್. ये क्या चल रहा है सर, पूरा ऑपरेशन? ऑपरेशन सर्चिंग चल रहा है। एनआई और आर्मी, सीआरपीएफ, सिविल पुलिस मिलके वहाँ जहाँ डेड ग्राउंड में हुआ था वहाँ सर्चिंग चल रहा है अभी। कौन सा टीम है पूरा आर्मी फोर्स, कौन सा है? सीआरपीएफ है, सीआरपीएफ का क्यूटी है, और आर्मी का आरआर है, और एनआई है, सिविल पुलिस है। सिविल पुलिस पूरा है। वो पूरा वो घरवारी है ना, वो घर के तो घर नहीं है, उधर वो पहाड़ी है और वो पहाड़ का जंगल है, उधर ही जो है वो सर्चिंग हो रहा है। क्या मिला है सर, उधर क्या मिला है? मिला है तो मेरे को अभी बंदोबस्त पूरा कैसा है इधर? एक जगह कौन है सर? ये है पहलगांव का टी पॉइंट है, मतलब इधर से बैशरण के लिए जाता है, बाद में वहाँ से घोड़ा का। अभी माध्यम को मीडिया को पूरा बंद है सर? हाँ, मीडिया उधर के लिए अभी बंद है। सर्चिंग ऑपरेशन में क्या मिला है सर, मतलब आतंकवादियों का स्फोटक? ये तो हमको अभी जानकारी नहीं कितना सिब्बंदी है, फोर्स है सर उधर? कितना लोग फोर्स है उधर? है तकरीबन उतना नहीं क्लियर बता पाएंगे कितना है। ओके, बैसरन ओनली पूरा जगह आसपास पूरा जगह पूरा यही ऑपरेशन चल रहा है? जी, यही ऑपरेशन चल रहा है। आपका नाम क्या है सर? मेरा नाम मोहम्मद रजा। आपका काश्मीर का और दूसरा जगह का? मैं तो उड़ीसा का हूँ, लेकिन यहाँ डिप्लॉय है सीआरपीएफ का। सीआरपीएफ में डिप्लॉय है। ಓಕೆ, ನೋಡಿ, ಈ ಒಡಿಶಾದ ಆರ್ಮಿ ಸಿಬ್ಬಂದಿ, ಸಿಆರ್ಪಿಎಫ್ ಸಿಬ್ಬಂದಿ ಅವರು ಹೇಳ್ತಿರುವಂತ ಮಾತು, ಆ ಮೂಲಕ ಕಾರ್ಯಾಚರಣೆ ಹೀಗೆ ಸಾಗ್ತಾ ಇದೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಯು ಕೂಡ ನೋಡಿ ಎಲ್ಲವನ್ನು ಕೂಡ ಇಲ್ಲಿ ಬಂದೋಬಸ್ತ್ಗಾಗಿ ನಿಂತಿರುವಂತ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಯಾವಾಗ ಈ ಆಪರೇಷನ್ ಆರಂಭ ಆಯ್ತು, ಆಪರೇಷನ್ ನಿರ್ನಾಮ ಆರಂಭ ಆಯ್ತು, ಸದ್ಯಕ್ಕೆ ಸಿಆರ್ಪಿಎಫ್ ಸೇರಿದಂತೆ ಜಮ್ಮು ಕಾಶ್ಮೀರ ಪೊಲೀಸರು ಸೇರಿದಂತೆ ಭಾರತೀಯ ಸೇನೆ ಎಲ್ಲವನ್ನೂ ಕೂಡ ಈ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತ ಕಾರ್ಯಾಚರಣೆ ಸಾಗ್ತಾ ಇದೆ. ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಎಲ್ಲ ಸಿಬ್ಬಂದಿಗಳು ಕೂಡ. ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿದ್ದು ಎಲ್ಲವನ್ನು ಕೂಡ ಈಗ ನಿಭಾಯಿಸ್ತಾ ಇದ್ದಾರೆ. ಒಟ್ಟಾರೆ ಈ ಭಯೋತ್ಪಾದಕರ ಮೂಲ ನೆಲೆಗಳನ್ನ ಹುಡುಕಿ ಅವರನ್ನ ಯಾವುದೇ ಗವಿಯಲ್ಲಿದ್ರು ಕೂಡ ಅವ್ರನ್ನ ಎಳ್ಕೊಂಡು ಬಂದು ಅವ್ರನ್ನ ನಿರ್ನಾಮ ಮಾಡೋವರೆಗೂ ಕೂಡ ಇಡೀ ಭಾರತೀಯರು ನಿದ್ದೆ ಮಾಡೋದಿಲ್ಲ. ನಮ್ಮ ರಕ್ತ ಕುದಿತಾ ಇದೆ. ಯಾಕಂತ ಹೇಳಿದ್ರೆ ಅಮಾಯಕ 26 ಜನರನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದಂತ ಇವರನ್ನ ಬಿಡಬಾರದು ಅನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ. ಆ ಕಾರಣದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಕೈಯಲ್ಲಿ ರೈಫಲ್ ಹಿಡ್ಕೊಂಡು, ತುಪಾಕಿಯನ್ನ ಹಿಡ್ಕೊಂಡು ಈ ಭಯೋತ್ಪಾದಕರ ಎದೆಯನ್ನ ಸೀಳೋದಕ್ಕೆ ಇರುವಂತ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ರಿ. ಸೇಫ್ಟಿ ಜಾಕೆಟ್ ಅನ್ನ ಹಾಕೊಂಡು ಯಾವೊಬ್ಬ ಭಯೋತ್ಪಾದಕ ಒಳಗಡೆ ನುಸುಳಿದ್ರು ಕೂಡ ಅಥವಾ ಆತನ ಕರಿನೆರಳು ಕಾಣಿಸಿದ್ರು ಕೂಡ ಅವ್ರನ್ನ ಅಲ್ಲೇ ಧ್ವಂಸ ಮಾಡೋದಕ್ಕೆ ಇಲ್ಲಿ ಸಜ್ಜಿತವಾಗಿರುವಂತ ಸಿಬ್ಬಂದಿಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್, आप जम्मू कश्मीर का पुलिस है सर? पुलिस है, और जंटी ऑपरेशन चल रहा है सर? हाँ, जंटी ऑपरेशन। आपका काम क्या है सर इधर? सर, आपको ये रुका नहीं, रुका है पूरा बंदोबस्त के लिए? पूरा बंदोबस्त के लिए कोऑर्डिनेशन पूरा कैसा है सर? आर्मी और पुलिस का कोऑर्डिनेशन कैसा? पुलिस, सीआरपी, एसओजी पूरा बंद रखा है। ओके 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 ओके। आप डीप जाता नहीं? आर्मी ओनली, पुलिस डीप जाता? पूरा वही पूरा पुलिस है, जम्मू कश्मीर पुलिस है? जम्मू कश्मीर पुलिस, सीआरपी है, आर्मी है, एसओजी है। कैसा होता है सर पूरा ऑपरेशन, पूरा कैसा चल रहा है? वो ऊपर
चल रहा है, वो पूरा बंद रखा है, इसीलिए हम इधर नाके पर रखा है। ओके, आपका नाम क्या है सर? मोहम्मद मकबूल। आपका ಕಾಶ್ಮೀರ್ का? हाँ, कश्मीर का। ನೋಡಿ, ಪೊಲೀಸ್ ಸಿಬ್ಬಂದಿ ಹೇಳ್ತಿರುವಂತ ಮಾತದು. ಆ ಮೂಲಕ ಜಂಟಿ ಆಪರೇಷನ್ ಅಲ್ಲಿ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನೋಡಬಹುದು ನೀವು, ಇದು ಎಂತ ದೊಡ್ಡ ಫಾರೆಸ್ಟ್ ಅನ್ನೋದನ್ನ ನೋಡಬಹುದು. ಅಲ್ಲಿ ಈ ರೀತಿಯಾಗಿ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದೆ. ನೋಡಿ, ದೊಡ್ಡ ಡೀಪ್ ಫಾರೆಸ್ಟ್ ಇದು. ಇಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಗೊತ್ತಾಗಲ್ಲ. 24 ಗಂಟೆಯೂ ಕೂಡ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ಆದ್ರೂ ಕೂಡ ಈ ಕಿರಾತಕರು ಒಳಗಡೆ ಹೊಕ್ಕಿ ನಮ್ಮ ದೇಶವಾಸಿಗಳ ಮೇಲೆ ಕಣ್ಣು ಹಾಕಿ ಅವ್ರ ಮೇಲೆ ನರಮೇಧವನ್ನ ಮಾಡ್ತಾರೆ. ಅಂತವರನ್ನ ಸರಿಯಾಗಿ ಪನಿಷ್ ಮಾಡಬೇಕು ಅನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ. ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ಸಾಗಿದೆ. ಭಾರತೀಯ ಸೇನೆ ಮತ್ತು ಜಮ್ಮು ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗ ಈ ಹೊತ್ತಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸೋವರೆಗೂ ಕೂಡ ಬಿಡೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ, ಜೈ ಹಿಂದ್. ಕಾಶ್ಮೀರದ ಪೆಹಲಗಾಂವ್ನ ಬೈಸರನ್ನಲ್ಲಿ ನಡೆದಿರುವಂತ ಭೀಕರ ನರಮೇಧವನ್ನ ಇಡೀ ದೇಶವೇ ಖಂಡಿಸ್ತಾ ಇದೆ. ಭಾರತೀಯ ಸೇನೆ ಇದರ ವಿರುದ್ಧ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ನಡುವೆ ಈಗ ಬೈಸರನ್ನ ಆ ದುರ್ಗಮ ಪ್ರದೇಶ ಇದೆಯಲ್ಲ, ಅಲ್ಲಿರುವಂತ ಸ್ಥಳೀಯ ಮನೆಗಳನ್ನ ಹೊಕ್ಕಿ ಕೂಂಬಿಂಗ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ನೋಡಿ, ಬೈಸರನ್ಗೆ ಹೋಗುವಂತ ಮಾರ್ಗ ಇದು. ಇವತ್ತು ಎಲ್ಲವನ್ನು ಕೂಡ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೀಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲಾ ಮನೆಗಳನ್ನ ಹೊಕ್ಕಿ ಅಲ್ಲಿದ್ದಂತಹ ಎಲ್ಲಾ ಉಗ್ರರ ಮೂಲ ನೆಲೆಗಳನ್ನ ಧ್ವಂಸ ಮಾಡಿ ಹಾಕ್ತಾ ಇದ್ದಾರೆ. ಅಲ್ಲಿದ್ದಂತ ಕೆಲವು ವೆಪನ್ಗಳು ಹಾಗೆ ಸ್ಫೋಟಕಗಳ ಈಗ ವಶಕ್ಕೆ ಪಡಿತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಆರ್ಪಿಎಫ್ ನ ಸಿಬ್ಬಂದಿ ಕೈಯಲ್ಲಿ ಏನು ರೈಫಲ್ ಅನ್ನ ಹಿಡಿದುಕೊಂಡು ಕಾಯ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹೋಗೋರನ್ನ ಬರೋರನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿ ಇಲ್ಲಿಂದ ಬೈಸರನ್ಗೆ ಬಿಡ್ತಾ ಇದ್ದಾರೆ. ಅಂದ್ರೆ ಆರ್ಮಿ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ, ಗಸ್ತು ಕಾಯ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲೆಲ್ಲವೂ ಕೂಡ ನಾಕಾಬಂದಿ ಹಾಕಿದ್ದಾರೆ. ಸೇನಾ ಸಿಬ್ಬಂದಿಯನ್ನ ಮಾತಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಸರ್ ನಮಸ್ಕಾರ, ಜೈ ಹಿಂದ್. ये क्या चल रहा है सर, पूरा ऑपरेशन? ऑपरेशन सर्चिंग चल रहा है। एनआई और आर्मी, सीआरपीएफ, सिविल पुलिस मिलके वहाँ जहाँ डेड ग्राउंड में हुआ था वहाँ सर्चिंग चल रहा है अभी। कौन सा टीम है पूरा आर्मी फोर्स? कौन सा है? सीआरपीएफ है, सीआरपीएफ का क्यूटी है, और आर्मी का आरआर है, और एनआई है, सिविल पुलिस है। सिविल पुलिस पूरा है। वो पूरा वो घरवारी है ना, वो घर के तो घर नहीं है उधर, वो पहाड़ी है और वो पहाड़ का जंगल है, उधर ही जो है वो सर्चिंग हो रहा क्या मिला है सर? उधर क्या मिला है? मिला है तो मेरे को अभी कुछ- बंदोबस्त पूरा कैसा है इधर? एक जगह कौन है सर? ये है पहलगांव का टी पॉइंट है, मतलब इधर से बैसरन। बैसरन के लिए जाता है, बाद में वहाँ से घोड़ा का अभी माध्यम को मीडिया को पूरा बंद है सर। हाँ, मीडिया उधर के लिए अभी बंद है। सर्चिंग ऑपरेशन में क्या मिला है सर? मतलब आतंकवादियों का स्फोटक ये तो हमको अभी जानकारी नहीं कितना सिब्बंदी है, फोर्स है सर उधर? कितना लोग फोर्स है उधर? है, तकरीबन उतना नहीं क्लियर बता पाएंगे कितना है। ओके, बैसरन ओनली पूरा जगह आसपास पूरा जगह पूरा यही ऑपरेशन चल रहा है सर? जी, यही ऑपरेशन चल रहा है। चल रहा है। आपका नाम क्या है सर? मेरा नाम मोहम्मद रजा। आपका कश्मीर का और दूसरा जगह का? मैं तो उड़ीसा का हूँ, लेकिन यहाँ डिप्लॉय है, सीआरपीएफ का। सीआरपीएफ में डिप्लॉय है। ಓಕೆ, ನೋಡಿ, ಈ ಒಡಿಶಾದ ಆರ್ಮಿ ಸಿಬ್ಬಂದಿ, ಸಿಆರ್ಪಿಎಫ್ ಸಿಬ್ಬಂದಿ ಅವರು ಹೇಳ್ತಿರುವಂತ ಮಾತು. ಆ ಮೂಲಕ ಕಾರ್ಯಾಚರಣೆ ಹೀಗೆ ಸಾಗ್ತಾ ಇದೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಯು ಕೂಡ ನೋಡಿ ಎಲ್ಲವನ್ನು ಕೂಡ ಇಲ್ಲಿ ಬಂದೋಬಸ್ತ್ಗಾಗಿ ನಿಂತಿರುವಂತ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಯಾವಾಗ ಈ ಆಪರೇಷನ್ ಆರಂಭ ಆಯ್ತು, ಆಪರೇಷನ್ ನಿರ್ನಾಮ ಆರಂಭ ಆಯ್ತು, ಸದ್ಯಕ್ಕೆ ಸಿಆರ್ಪಿಎಫ್ ಸೇರಿದಂತೆ ಜಮ್ಮು ಕಾಶ್ಮೀರ ಪೊಲೀಸರು ಸೇರಿದಂತೆ ಭಾರತೀಯ ಸೇನೆ ಎಲ್ಲವನ್ನೂ ಕೂಡ ಈ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತ ಕಾರ್ಯಾಚರಣೆ ಸಾಗ್ತಾ ಇದೆ. ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಎಲ್ಲ ಸಿಬ್ಬಂದಿಗಳು ಕೂಡ. ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿದ್ದು ಎಲ್ಲವನ್ನು ಕೂಡ ಈಗ ನಿಭಾಯಿಸ್ತಾ ಇದ್ದಾರೆ. ಒಟ್ಟಾರೆ ಈ ಭಯೋತ್ಪಾದಕರ ಮೂಲ ನೆಲೆಗಳನ್ನ ಹುಡುಕಿ ಅವರನ್ನ ಯಾವುದೇ ಗವಿಯಲ್ಲಿದ್ರು ಕೂಡ ಅವ್ರನ್ನ ಎಳ್ಕೊಂಡು ಬಂದು ಅವ್ರನ್ನ ನಿರ್ನಾಮ ಮಾಡೋವರೆಗೂ ಕೂಡ ಇಡೀ ಭಾರತೀಯರು ನಿದ್ದೆ ಮಾಡೋದಿಲ್ಲ. ನಮ್ಮ ರಕ್ತ ಕುದಿತಾ ಇದೆ. ಯಾಕಂತ ಹೇಳಿದ್ರೆ ಅಮಾಯಕ 26 ಜನರನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದಂತ ಇವರನ್ನ ಬಿಡಬಾರ್ದು ಅನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ.
ಆ ಕಾರಣದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಕೈಯಲ್ಲಿ ರೈಫಲ್ ಹಿಡ್ಕೊಂಡು ತುಪಾಕಿಯನ್ನ ಹಿಡ್ಕೊಂಡು ಈ ಭಯೋತ್ಪಾದಕರ ಎದೆಯನ್ನ ಸೀಳೋದಕ್ಕೆ ಇರುವಂತ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಸೇಫ್ಟಿ ಜಾಕೆಟ್ ಅನ್ನ ಹಾಕೊಂಡು ಯಾವೊಬ್ಬ ಭಯೋತ್ಪಾದಕ ಒಳಗಡೆ ನುಸುಳಿದ್ರು ಕೂಡ ಅಥವಾ ಆತನ ಕರಿನೆರಳು ಕಾಣಿಸಿದ್ರು ಕೂಡ ಅವ್ರನ್ನ ಅಲ್ಲೇ ಧ್ವಂಸ ಮಾಡೋದಕ್ಕೆ ಇಲ್ಲಿ ಸಜ್ಜಿತವಾಗಿರುವಂತ ಸಿಬ್ಬಂದಿಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್ आप जम्मू कश्मीर का पुलिस है सर? पुलिस है और जेंटी ऑपरेशन चल रहा है सर? हाँ, जेंटी ऑपरेशन आपका काम क्या है सर? इधर सर आपको ये रुका नहीं, रुका है पूरा बंदोबस्त के लिए, पूरा बंदोबस्त के लिए कोऑर्डिनेशन पूरा कैसा है सर? आर्मी और पुलिस का कोऑर्डिनेशन कैसा? पुलिस सीआरपी एसओजी पूरा बंद रखा है। ओके 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 आप डीप जाता नहीं, आर्मी ओनली, पुलिस डीप जाता पूरा पूरा वही पूरा पुलिस है, जम्मू कश्मीर पुलिस है। जम्मू कश्मीर पुलिस सीआरपी है, आर्मी है, एसओजी है। कैसा होता है सर पूरा ऑपरेशन, पूरा कैसा चल रहा है? वो ऊपर चल रहा है, वो पूरा बंद रखा है, इसीलिए हम इधर नाके पर रखा है। ओके आपका नाम क्या है सर? मोहम्मद मकबूल। आपका काश्मीर का? हाँ, कश्मीर का। ನೋಡಿ ಪೊಲೀಸ್ ಸಿಬ್ಬಂದಿ ಹೇಳ್ತಿರುವಂತ ಮಾತದು. ಆ ಮೂಲಕ ಜಂಟಿ ಆಪರೇಷನ್ ಅಲ್ಲಿ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನೋಡಬಹುದು ನೀವು, ಇದು ಎಂತ ದೊಡ್ಡ ಫಾರೆಸ್ಟ್ ಅನ್ನೋದನ್ನ ನೋಡಬಹುದು. ಅಲ್ಲಿ ಈ ರೀತಿಯಾಗಿ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದೆ. ನೋಡಿ ಎಂತ ದೊಡ್ಡ ಡೀಪ್ ಫಾರೆಸ್ಟ್ ಇದು. ಇಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಗೊತ್ತಾಗಲ್ಲ. 24 ಗಂಟೆಯೂ ಕೂಡ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ಆದ್ರೂ ಕೂಡ ಈ ಕಿರಾತಕರು ಒಳಗಡೆ ಹೊಕ್ಕಿ ನಮ್ಮ ದೇಶವಾಸಿಗಳ ಮೇಲೆ ಕಣ್ಣು ಹಾಕಿ ಅವ್ರ ಮೇಲೆ ನರಮೇಧವನ್ನ ಮಾಡ್ತಾರೆ. ಅಂತವರನ್ನ ಸರಿಯಾಗಿ ಪನಿಷ್ ಮಾಡಬೇಕನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ. ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ಸಾಗಿದೆ. ಭಾರತೀಯ ಸೇನೆ ಮತ್ತು ಜಮ್ಮು ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗ ಈ ಹೊತ್ತಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸೋವರೆಗೂ ಕೂಡ ಬಿಡೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ, ಜೈ ಹಿಂದ್.